ಹೇಳ್ತೀನಿ ಕೇಳು. ಅಂಥದ್ದು ಇಲ್ಲ, 7ನೇ ಕ್ಲಾಸ್ ಬಿಟ್ಟ ಮೇಲೆ ಇರೋದ. ನನಗೆ ಸಿಕ್ಕಿರೋದು ಹೇಳು ಕಾಲೇಜಲ್ಲಿ. ಒಂದು ಸರಿ ಕಾಲೇಜ್ ಮುಗಿಸ್ಕೊಬರುವಾಗ ಬಸ್ಸಲ್ಲಿ ಕೂತಿದ್ಲು, ಆವತ್ತು ಒಂದು ಸರಿ ನೋಡಿದ್ದು. ಅದಾದಮೇಲೆ 2000 3 ವರ್ಷ ಗ್ಯಾಪು. ಅವಳು ಸುಳ್ಗಾತಿ, ಅವಳು ಮಾತು ಕೇಳಬೇಡ. ಸರಿ, ಒಂದ್ ನಿಮಿಷ. 3 ವರ್ಷದಲ್ಲಿ ನಿನ್ಯಾರಿಗೂ ಕ್ರಶ್ ಆಗಿಲ್ಲ, ನಿಮ್ಗೂ ಯಾರಿಗೂ ಆಗಿಲ್ವಾ? ಆಯ್ತಾ? ಹಂಗಾಯ್ತಾ? ಅದಾದಮೇಲೆ 2017 ಇಟ್ಟುನ್ ಜಾತ್ರೆ. ಆವಾಗ ಯುಗಾದಿ ಹಬ್ಬ ಮೇ ಬಿ ಇನ್ನೇನು ನಡೆದಿತ್ತು. ಅವೆಲ್ಲ ಏನೂ ಇಲ್ಲ, ನೀ ಸುಮ್ಮನಿರು. ನೀವೆಲ್ಲ ಏನೇನೋ ಪುಂಕ್ಬೇಡ. ಅಲ್ಲ, ಒಂದು ನಿಮಿಷ. ಜಾತ್ರೆನೇ ತಾನೇ ಫಸ್ಟು? ಓ ಇಲ್ಲ, ನಮ್ಮೂರು ಬೋರದ್ರ ಹಬ್ಬದಲ್ಲಿ ಆ ಜಾತ್ರೆಗೆ ಬರೋಕ್ಕಿಂತ ಮುಂಚೆ 1 ವರ್ಷ ಮುಂಚೆನೇ ಬೋರದ್ರ ಹಬ್ಬದಲ್ಲಿ ಮೀಟ್ ಮಾಡಬೇಕು ಇಲ್ಲ ಅಂದ್ಬಿಟ್ಟು ಇವ್ರ ಅಜ್ಜಿ ಮನೆ. ಹಾಂ, ಸಂಕ್ರಾಂತಿ ಹಬ್ಬ ನೋಡು, ನನಗೇನ ಚೆನ್ನಾಗಿ ನೆನಪೈತೆ ಒಳಗೆ. ಮಾತಾಡ್ಸ್ಕೊಂಡು ಹೋಗಿಲ್ಲ, ಸುಮ್ನೆ ಈ ಕಡೆ ಹೋದ್ರು. ನಾನು ಇವ್ರೇನ್ ಮಾತಾಡ್ಸಕ್ ಬರ್ತಾರ ಬಿಡು ಅಂತ ಅಂದ್ಬಿಟ್ಟು ನಾನು ಒಳಗಡೆ ನಮ್ಮನೆ ಜಗ್ಲಿ ಮೇಲೆ ನಾನು ಕೂತಿದ್ದೆ ಕಡೆ ಅಷ್ಟೇ. ಇವ್ರು ಬರ್ತಾರೆ ಅನ್ನೋ ಒಂದ್ ಇದು ಇಲ್ಲ. ನಮ್ ಕ್ಲಾಸ್ಮೇಟ್ ಹುಡುಗರು ಅಂತ ಅನ್ಕೊಂಡು ನಾನು ಸುಮ್ನೆ ಇದ್ದೆ. ಎಲ್ಲ ಹೋಯ್ತಾ ಇದಾರೆ ಬಿಡು ಅಂತ ಅನ್ಕೊಂಡು ನಾನು ಸುಮ್ನೆ ಅದ. ಬಟ್ ಇವ್ರು ಏನ್ ಮಾಡಿದ್ರು, ಅಲ್ಲಿ ಹೋಗಿ ತಿರ್ಗಿಸ್ಕೊಂಡ್ಬಿಟ್ರು. ನನಗೆ ಅಯ್ಯೋ ಇವ್ರೇ ತಿರ್ಗಿಸ್ಕೊಂಡ್ ಬಂದ್ಬಿಟ್ರಲ್ಲ ಅಂತ ಒಂಥರ ಫೀಲ್ ಆಯ್ತು. ಆಮೇಲೆ ನಮ್ಮ ಆಂಟಿನೂ ಆಸೆ ಬಂತು. ಅವಾಗ ಬಂದ್ರು ಊಟ ಮಾಡಿ ಅಂತೆಲ್ಲ ಅವರು ಕ್ಯಾಶುಯಲ್ ಆಗಿ ಮಾತಾಡ್ತಿದ್ರು, ಮಾತಾಡ್ಕೊಂಡು ಹೋದ್ರು. ಸಂಜುನು ಬರ್ಲಿಲ್ಲ, ಯಶನು ಬರ್ಲಿಲ್ಲ, ಇವ್ರು ಮಾತ್ರ ಬಂದ. ನನ್ಗೇನ್ ಗೊತ್ತಾ, ನಂಬರ್ ಕೊಡೋ ಇಂಟೆನ್ಷನ್ ಇರ್ಲಿಲ್ಲ ನನ್ನ ಹತ್ರ, ಫೋನ್ ಇಲ್ಲ ಅಂತ ಹೇಳ್ಬಿಟ್ಟಿದ್ದು. ಬಟ್ ಏನಂತಂತೆ, ಕೈಲಿ ಫೋನ್ ಹಿಡ್ಕೊಂಡ್ಬಿಟ್ಟಿದ್ದೆ. ಸರಿನಾ? ಅಲ್ಲಿ ಆತರ ಏನೋ ಗೊತ್ತಾಗಿಲ್ಲ ನಂಗೆ ಆ ಟೈಮಲ್ಲಿ. ಸೊ ನಂಬರ್ ಕೊಟ್ಬಿಟ್ಟೆ. ಕುಯ್ದ 3 ದಿನ ಕುಯ್ದ. ಲೇ ಹೇಳ್ತೀನಿ ಕೇಳು, ಇವಳು ಎಗರಿಸ್ತಾವಳೆ ಆಯ್ತಾ? ಎಕ್ಸಾಮಲ್ಲಿ ಇರೋದ ಲೇ, 7ನೇ ಕ್ಲಾಸಲ್ಲಿ ಎಕ್ಸಾಮಲ್ಲಿ. ಜೀವಿ, 7ನೇ ಕ್ಲಾಸಲ್ಲಿ ಎಕ್ಸಾಮಲ್ಲಿ ಅದು ಎಲ್ಲೇ ಇರಲಿ ಬಂದು ನನ್ನ ಪಕ್ಕದಲ್ಲೇ ಕೂತ್ಕೊಳ್ಳು ಎಕ್ಸಾಮಲ್ಲೂ. ಆಮೇಲೆ ಒಂದೇ ಟೇಬಲು. ಡ್ರಾಯಿಂಗ್ ಬರ್ಸ್ಕೊಳ್ಳೋಕ್ಕೂ ನಾನೇ ಬರ್ಕೊಡ್ಬೇಕು. ಡ್ರಾಯಿಂಗ್ ಬರ್ಸುವಾಗ್ಲೂ ನನ್ನ ತಾವೇ ಬರ್ಸ್ಕೊಳ್ಳೋಳು. ನೀನು ಸುಮ್ಮನೆ ಇರ್ತೀಯ, ನನ್ನ ಕಾಪಿ ಹೊಡೆದು ಬರ್ದಿಲ್ಲ ಅಂದ್ಬಿಡು ನೀನು. ಮಿಂಚು ಸುಳ್ಳು ಹೇಳ್ಬೇಡ. ಈಗ ಲವ್ ಮ್ಯಾಟ್ರು ಈಗ ಆಯಿತು. 1 ನಿಮಿಷ ಈಗ ಇರೋ. ಲವ್ ಅಲ್ಲ, 1 ನಿಮಿಷ. ನೀನು ಡ್ರಾಯಿಂಗ್ ಬರ್ಸ್ಕೊಂಡಿಲ್ಲ ಹಂಗಾರೆ? ಯಪ್ಪ ಸುಳ್ಳುಗಾತಿ, ಎಷ್ಟು ಸುಳ್ಳು ಹೇಳ್ತಾವಳೆ ಮದುವೆ ಆದಮೇಲೆ. ಯಪ್ಪ ದೇವ್ರೆ, ನಾನು ಎದೆ ಮೇಲೆ ಬಾಸ್ ಅವ್ರೆ ಆಯ್ತಾ? ನಿಮ್ಮ ಹಳೆ ಮನೇಲಿ ಬಂದು ನಾನು ಡ್ರಾಯಿಂಗ್ ಬರ್ಕೊಟ್ಟಿಲ್ಲ ನಿನಗೆ. ಲೇ ಯಪ್ಪ ಸುಳ್ಳುಗಾತಿ. ಆಯ್ತು ಬಿಡು, ಈಗ ಲವ್ ಮ್ಯಾಟ್ರ್ ಹೋಗೋಣ. ಆಯ್ತಾ? ಈಗ ಹಂಗೆ ಬೋರದ್ರ ಹಬ್ಬದಲ್ಲ, ಸಂಕ್ರಾಂತಿ ಹಬ್ಬದಲ್ಲ ಮೀಟಿಂಗ್ ಆಯ್ತಾ? ಅದಾದಮೇಲೆ ಸುಮ್ಮನೆ ಆಗೋದು, ಮತ್ತೆ ಸಿಕ್ಕಲಿಲ್ಲ. ನೆಕ್ಸ್ಟು ಇನ್ನು ಬೋರದ್ರ ಹಬ್ಬ, ಸಾರಿ ಇಟ್ಟುನ್ ಜಾತ್ರೆಲಿ ನೀವೆಲ್ಲ ಬಂದ್ಬಿಟ್ರಿ ಜಾತ್ರೆ ಮುಗಿಸ್ಕೊಂಡು. ಅವತ್ತು ನಾನು ಕಾಂಪೌಂಡ್ ನೆಗೆದು 1-2 ಸತಿ ಮಾತಾಡ್ಸೋಣ ಅಂತ ಹೋದೆ, ಮಾತಾಡ್ಸೋಕ್ಕಾಗಲಿಲ್ಲ ಆಯಿತಾ? ಅದಾದಮೇಲೆ ಜಾತ್ರೆ ಎಲ್ಲ ಮುಗೀತು. ನೀವೆಲ್ಲ ಕಲ್ಲಂಗಡಿ ಹಣ್ಣು ತಗೋಬಾ ಅಂತಂದ್ಬಿಟ್ಟು ನೀವು ಕಲ್ಲಂಗಡಿ ಹಣ್ಣು ಮುಂದಕ್ಕೆ ಬಂದ್ರಿ. ನಾನು ಅರ್ಧಕ್ಕೆ ಹೋಗಿದ್ದವನು ಮನೆಗಂಟು ಬಂದು ಐಟಮೆಲ್ಲ ಇಳಿಸ್ಬಿಟ್ಟು ಶಿವಪ್ಪನ ಸ್ಕೂಟ್ರ್ ಮತ್ತೆ ಜಾತ್ರೆಗೆ ಹೋದೆ. ಅವತ್ತು ಅವ್ರು ಇನ್ನೂ ಅಲ್ಲೇ ಇರ್ತಾರೆ ಅಂತ ಗೊತ್ತಿತ್ತು. ಮತ್ತೆ ಜಾತ್ರೆಗೆ ಹೋದ್ನಾ, ಇವಳು ಅದೇ ತಾನೇ ಜಾತ್ರೆ ಒಳಗೆ ಹೋಗಕ್ಕೆ ಅಂದ್ಬಿಟ್ಟು ಈಚೆಗೆ ಬಂದಳು. ಸನ್ನೆ ಮಾಡಿ ಕರೆದೆ, ನಿಲ್ಲಿಸ್ಕೊಂಡೆ. ಸರಿ ನಾನೇನೋ ಬಿಡು, 1-2 ನಿಮಿಷ ಮಾತಾಡ್ಬಿಟ್ಟ ಕಳಿಸ್ಮ, ಇನ್ನೇನು ಅಪರೂಪಕ್ಕೆ ಸಿಕ್ಕೋಳಲ್ಲ ನಾನು ಅನ್ಕೊಂಡ. 1 ಅವರ್ ಮಾತಾಡಿರೋದು.
ಅವತ್ತು ಮನುನು ಬಂದಿದ್ದ, ಬೆಟ್ಟದ ಮನು ಜಾತ್ರೆಗೆ ನಿಂತ್ಬಿಟ್ಟವನೆ 1 ಅವರು ನಿಲ್ಸ್ಕೊಂಡು ಮಾತಾಡಿದ್ಲು ಅವತ್ತು. ಲಾಸ್ಟಲ್ಲಿ ಹೋಗ್ಬೇಕಾರೆ ಸರಿ ನಂಬರ್ ಎಕ್ಸ್ಚೇಂಜ್ ಆಯಿತು, ನಂಬರ್ ತಗೊಂಬ ಅಂದ್ಬಿಟ್ಟು ನಂಬರ್ ಯಾರು ಯಾರು ತಗೊಂಡಿದ್ದು ಆಯಿತು ನಾನೇ ಕೇಳ್ದೆ ಕಣಮ್ಮ, ಒಪ್ಕೋತೀನಿ ಆಯಿತಾ. ಆಯಿತು ರಿಯಾಲಿಟಿ ಏನಂತ ಬರ್ಬೇಕು, ಹಿಂಗ್ ಅಂದ್ಬಿಟ್ರೆ ಎದ್ರುಕೊಂಡ್ಬಿಡ್ತೀನಾ? ಆಯಿತು, ರಿಯಾಲಿಟಿ ಮಾತಾಡುವ. ಏನಜ್ಜಿ, ಊಟಜ್ಜಿ, ನಿನ್ ಮುದ್ದೆ ಕೊಟ್ಟಿಲ್ಲ? ನೀನ್ ಒಳ್ಳೆ ಸುಮ್ನೆ ನೀನು. ಏಯ್ ಆಯ್ತಾ ಕೇಳು, ಅದಾಯ್ತಾ ನಂಬರ್ ತಗೊಂಡ್ವಾ, ಸರಿ ಅಲ್ಲೇನು ಫೋನ್ ಹಸುಗೆ ಕೊಟ್ಟಿಲ್ಲ, ಅಲ್ಲ ಅಜ್ಜಿಗೆ ಹಾಕ್ಬಿಟ್ಟಲ್ಲ. ಇಲ್ಲ, ಮಿಸ್ಟರ್ ಮಾಡಿ ಫಸ್ಟ್ ಇದು ಕೊಡ್ಬೇಕು ಹಸುಗಳಿಗೆ. ಏದ್ ಬಿಡು, ಇವು ಏನು ಕ್ಯೂರಿಯಾಸಿಟಿ ಇವ್ರಿಗೆಲ್ಲ. ಆಯಿತಾ, ಅಲ್ಲಿ ಜಾತ್ರೆಲಿ ಏನೋ ಮಾತಾಡಲಿಲ್ಲ ನಾವು, ಸುಮ್ಮನೆ ಆಗೋದ್ವಿ. ಅಲ್ಲಿಂದ ಬೆಂಗಳೂರಿಗೆ ಬಂದು ಅವತ್ತಿನ ನೈಟೇ ಬೆಂಗಳೂರಿಗೆ ಹೊಟ್ಟೋದೆ ನಾನು, ಮನು ಕರ್ಕೊಂಡು ಬೆಂಗಳೂರಿಗೆ ಹೋದೆ. ಎಷ್ಟು ಫೋನ್ ಮಾಡಿದ್ದೀನಿ ಅಂದರೆ ಇವಳಿಗೆ ಬ್ಯಾಕ್ ಟು ಬ್ಯಾಕು ಫೋನೇ ಎತ್ತಲ್ಲ ಇವಳು. ಆಮೇಲೆ ಮಾಣೆಗೇನೋ ಎತ್ತಿದ್ದಲ್ವೇನೆ, ಈ ಪಿ ಜಿಲಿದ್ಲು, ಮಾಣೆಗೆ ಮನೇಲಿದ್ದಾಗ ಏನೋ ಎತ್ತಿ ಮಾತಾಡಿ ಸುಮ್ಮನೆ ಕ್ಯಾಶುವಲಾಗಿ ಮಾತಾಡಿದ್ದು ಆವಾಗ ಒಂದ್ಸತಿ. ಅದಾದ್ಮೇಲೆ ಹಿಡ್ಕೊಂಡು ನೋಡಪ್ಪ ನನಗೆ ಟೆನ್ಷನ್ ಕೊಟ್ಲು ಫೋನಲ್ಲಿ ಮಾತಾಡ್ಕೊಂಡು. ಅಲ್ಲ, ನಾನ್ ನಿನ್ಗೆ ಒಂದು ನಿಮಿಷ, ಒಂದು ದಿನ ಒಂದು ನಿಮಿಷ, ಒಂದು ದಿನ ಫೋನಲ್ಲಿ ಮಾತಾಡಿಸಿದ್ಕೆ ಡೈಲಿ ಫೋನು ಆಯಿತಾ. ಡೈಲಿ ಹೆಂಗೆ ಮಾತಾಡೋಳು ಅಂದರೆ, ಲೇ ಕ್ಲಾಸ್ ರೂಮ್ಗೆ ಹೋಗ್ಲಿ ನನ್ನ ಜೊತೆಲೇ ಮಾತು, ನಡ್ಕ ಬರ್ತಾ ಇರಲಿ, ನೀ ಕ್ಲಾಸಲ್ಲಿದ್ದ ಹೇಳೋ. ಈಗ ಅದೇನು ಇನ್ನೊಂದ್ಸತಿ ರಿಯಾಕ್ಷನ್ ಹೌದಾ? ಹಾಂ, ಒಂದು ನಿಮಿಷ, ನಾನು ಮನು ಎಲ್ಲ ವೀಡಿಯೋ ಕಾಲಲ್ಲಿ ಮಾತಾಡಿದ್ದೀವಿ, ಸುಳ್ಳು ಅಂತ ಹೇಳ್ಬಿಡ. ಆಯಿತಾ, ಅದಾಯಿತು. ಈಗ ಅವಳ ಕೈಲಿ ಹೇಳ್ಸು ನೋಡಮ್ಮ. ಆಯಿತು, ಪ್ರಪೋಸ್ ಆಗಿ ಡೇ ಹೇಳ್ಸು, ಮೀಟ್ ಮಾಡಿದ್ವಿ, ಫಸ್ಟ್ ಮೀಟ್ ಮಾಡಿದ ದಿನ ಹೇಳ್ಸು ನೋಡೋಣ. ಪ್ರಪೋಸ್ ಮಾಡಿದ್ದಿ ಅವಳ ಕೈಲಿ ಹೇಳ್ಸು. ಏನ ಹಾಂ, ಸರಿ, ಯಾರು ಮಾಡಿದ್ದು ಅದು ಫಸ್ಟ್ ನಿಮ್ಮನೆ ಮುಂದೆನೆ ಓಡಾಡ್ತಿದ್ನಲ್ಲ, ಯಾಕೆ ನನಗೆ ಲೈನ್ ಹೊಡಿಬೇಕಿತ್ತಲ್ಲ. ಇವ್ರ ಮನೆ ತಗೊಂಡು ನಾಯಿ ಬಂದ್ಬಿಡೋದು ನಮ್ಗೆ. ಆಮೇಲೆ ಮಾತಾಯಿತು, ಸಿಕ್ಕಾಪಟ್ಟೆ ಅಂಡರ್ಸ್ಟ್ಯಾಂಡಿಂಗ್ ಬಂತು. ಸರಿ, ಫೈನಲ್ ಆಗಿ ನಾನೇ ಫಸ್ಟ್ ಪ್ರಪೋಸ್ ಮಾಡಿದ್ದು, ನಾನು ಒಪ್ಕೋತಾ ಇದ್ದೀನಿ ಪ್ರಾಂಪ್ಟಾಗಿ. ಏಪ್ರಿಲ್ ಏಪ್ರಿಲ್ಲು 12, 2017. ಏಯ್ ತಕಲೆ, ನಾನು ಈಗ ಅದನ್ನು 1 more time ನಾನು ರಿವೀಲ್ ಮಾಡ್ಬೇಕು ಇವಾಗ. ಶರ್ಟ್ ಹಾಕಿಬಿಟ್ಟು ಈಗ ನಾನು ಫಸ್ಟ್ ಏನ್ ಮಾಡ್ಬೇಕಾ ಅಥವಾ ಕಂಟಿನ್ಯೂ? ಸರಿ, ಇವಾಗ ಏನೋ ತಂದು ತಲೆ ಮೇಲೆ ಹಾಕ್ಬಿಡೋಣ. ಅಜ್ಜಿ ತೋರ್ಸು ಡಿಸ್ಟರ್ಬಿಂಗ್ ಗೈಸ್, ವೆರಿ ಡಿಸ್ಟರ್ಬಿಂಗ್ ವುಮೆನ್. ಯಾ ಅಜ್ಜಿ ಡಿಸ್ಟರ್ಬಿಂಗ್ ಅಜ್ಜಿ, ವಿಡಿಯೋ ಶೇಕ್ ಮಾಡಬೇಡ. ಯಾ ಸೆಲ್ಫಿ ಸ್ಟಿಕ್ ಇದೆ ನಾನು ಅಲ್ಲಿ ಓಕೆ, ಕಂಟಿನ್ಯೂ ಮಾಡೋಣ. ಅಮ್ಮ ದಯವಿಟ್ಟು ನಿನ್ ಸುಮ್ಮನೆ ಒಂದು ನಿಮಿಷ ಮತ್ತೆ ಒಂಚೂರು. ಏಪ್ರಿಲ್ 2017 ಸಮಯ. ನಾನು ಆ್ಯಕ್ಚುಲಿ ಒಂದು 11 o'clock ಶುರು ಮಾಡಿದ್ದು, ಹೇಳ್ಬಿಡೋಣ ಅಂತ. ಕರೆಕ್ಟಾಗಿ 12 ಗಂಟೆಗೆ ಪ್ರಪೋಸ್ ಮಾಡಿದೆ. ನೀನು ಒಪ್ಕಲೇಬೇಕು ಅಂತ ಒಂದು ಆವಾಜ್ ಹಾಕ್ದೆ.
ಟಕ್ ಅಂತ ಒಪ್ಕೊಂಡ್ಬಿಟ್ರು. ಅವಾಗ ಅಂತ ಹೇಳ್ಬೇಡ. ಅವಾಗ ಏಯ್, ಕೆಟ್ಟ ನೀನು ಯಾವ ತರ ಬೇಕು. ಹೇಳ್ದೆ ಅದನ್ನ ಹೇಳು. ರಿಯಾಲಿಟಿ ಇರ್ಬೇಕು ಹೇಳೋದ್ರಲ್ಲಿ. ಅವಾಗ ಇನ್ನೂನೇ ನಿನ್ ಬಾಸ್ ಬಿಟ್ಟು ಒಂದ್ ಅದೇ ನಿಮಿಷ ಕೇಳ್ದೆ ಒಂದ್ ಅಂತ. ನಿಮಿಷ ಅವಾಗ ಇನ್ನೂ ಮಿಂಚು ಅಂತ ಹೆಸರಿಟ್ಟಿರ್ಲಿಲ್ಲ ನಾನು. ಹಂಗ ನೀನೇ ಹೆಸರಿಟ್ಟಿದ್ದು ಅವಾಗ ಅಮ್ಮುಜಿ ಅಂತ ಕರೀತಿದ್ದೆ. ಮಿಂಚು ಅನ್ನೋದು ನಿಮ್ಮನೆ ಪೆಟ್ ನೇಮ್ ಅಲ್ಲ. ನಾನು ಇಟ್ಟಿರೋದು ಮಿಂಚು ಅನ್ನೋದು. ಅವಾಗ ಇನ್ನೂ ಅಮ್ಮುಜಿ ಅಂತ ಕರೀತಿದ್ದೆ ಆಯ್ತಾ. ಅವಾಗ ಇವ್ರು ಪಿ ಜಿ ಅವರೆಲ್ಲ ಅಮ್ಮುಜಿ ಅಮ್ಮುಜಿ ಅಂತ ಕರೆಯಕ್ ಶುರು ಮಾಡ್ಬಿಟ್ರು. ಆಮೇಲೆ ಎಲ್ಲರೂ ಅದನ್ನೇ ಕರೀತಾರಲ್ಲ, ನಾನೇನಾದ್ರು ಸ್ಪೆಷಲ್ ಆಗಿ ಕರಿಬೇಕು, ಹುಡುಗಿ ಸ್ಪೆಷಲ್ ಆಗಿ ಇಡಬೇಕು ಹೆಸರು ಅಂದ್ಬಿಟ್ಟು ಪ್ರಪೋಸ್ ಮಾಡೆಲ್ಲ ಆದ್ಮೇಲೆ ಮಿಂಚು ಅಂತ ಹೆಸರಿಟ್ಟಿದ್ದು. 12 ಗಂಟೆ ರಾತ್ರಿ ಒಪ್ಕೊಂಡ್ಬಿಟ್ಲು. ಅದಾಯ್ತಾ 12th 12 ಗಂಟೆ ರಾತ್ರಿ ಒಪ್ಕೊಂಡು ಅದಾದ್ಮೇಲೆ 13th ಫಸ್ಟ್ ಮನೆ ಕರ್ಕೊಂಡೆ ಅಮ್ಮನ ಮನೆಗೆ. 13ನೇ ತಾರೀಕು ಇನ್ನೂ ಚಿಕ್ಕ ಹುಡುಗ ವಿಷು. 13ನೇ ತಾರೀಕು ಫಸ್ಟ್ ಕರ್ಕೊಂಡ್ ಬಂದಿದ್ದು, 14ನೇ ತಾರೀಕು ಸೆಕೆಂಡ್ ಮೀಟಿಂಗು, 15ನೇ ತಾರೀಕು 3ನೇ ಸರಿ ಮೀಟ್ ಮಾಡಿದ್ದು. ಆವತ್ತು ಸ್ಪೆಷಲ್ ಡೇ ನನಗೆ 15th ಏಕೆ? ಏಪ್ರಿಲ್ 15th ಸ್ಪೆಷಲ್ ಡೇ. ಯಾಕೆ? ಅದೆಲ್ಲ ರಿವೀಲ್ ಮಾಡಂಗಿಲ್ಲ, ಅದು ಪರ್ಸನಲ್. ಓ ಅಷ್ಟು ಆಮೇಲೆ ಯಾವಾಗ ಅವಾಗ್ಲೇ ಏನೋ ಏಮಾರು ಫಸ್ಟ್ ಗೊತ್ತಾಗಿತ್ತು. ಆವಾಗ ಫಸ್ಟು ಅವಾಗೆಲ್ಲ ಬೇರೆ ಕರ್ಕೊಂಡ್ಬಂದು ಎಲ್ರಿಗೂ ಹೇಳಿದೆ ಇವಳೆ ಸುಂದರಂಗಿ ಜಾಣಿ ಅಂದ್ಬಿಟ್ಟು ವಿಸಿಟ್ ಮಾಡಿಸಿ ಎಲ್ರಿಗೂ ಪರಿಚಯ ಮಾಡಿಸಿ ನಮ್ಮ ಮನೇಲಿ ಫಸ್ಟ್ ಲವ್ ಅಂತ ಹೇಳ್ಬಿಟ್ಟು ಅವತ್ತು ಒಪ್ಕೊಂಡ್ಲು. ಅದಾದಮೇಲೆ ನೆಕ್ಸ್ಟು ಸ್ಟುಡಿಯೋಗೆಲ್ಲ ಬರ್ತಿದ್ಲು. ಅದಾದಮೇಲೆ ಫಸ್ಟ್ ಇವಳಿಗೆ ಚಾಕ್ಲೇಟ್ ಕೊಟ್ಟಿದ್ದು 2019 ಲ್ಯಾಗ್ ಕಂಡ್ಬಿಡು. ಹಾ? ಲ್ಯಾಗ್. ಫಸ್ಟ್ ಇದು ಹೇಳ್ಬಿಡ್ತೀನಿ, ಅದು ಬ್ರೇಕಪ್ ಹೇಳ್ಬೇಕಲ್ಲ ನಾನು. ಬರೀ ಪ್ರಪೋಸ್ ಮಾಡಿ ಬ್ರೇಕಪ್ ಆಗಿತ್ತಾ? ಫೋನ್ ಮಾಡಿ ಅದೇ ಅದಕ್ಕೆ ಹೇಳು. 2019 18th ನವೆಂಬರ್ 20th 19th ಲಾಕ್ಡೌನ್ ಆಗಿದ್ದು. 19th ನವೆಂಬರ್ 27th ಅನ್ಸುತ್ತೆ ಮೇ ಬಿ. ಆವಾಗ ನಾನು ಬೆಂಗಳೂರು ಬಿಟ್ಟು ಮೈಸೂರಿಗೆ ಹೋಯ್ತಾ ಇದ್ದೆ, ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು. ಇವ್ರು ಪಿ ಜಿ ಹತ್ರ ಹೋದೆ. ಎಷ್ಟು ಗೊತ್ತಾ, ಒಂದು 5 ರೂಪಾಯಿನ ಚಾಕ್ಲೇಟಿಂದ ಹಿಡಿದು 150-300 ರೂಪಾಯಿ ಚಾಕ್ಲೇಟ್ವರೆಗೂ ಫುಲ್ ಕೊಟ್ಟಿದ್ದೆ ಎಲ್ಲ. ಡೈರಿ ಮಿಲ್ಕ್ 5 ರೂಪಾಯಿಂದ ಹಿಡಿದು 300 ರೂಪಾಯಿ ಚಾಕ್ಲೇಟ್ವರೆಗೂ ಒಂದಿಷ್ಟು ನಾನು ಭಯ ಆಗುದು ಏನೋ ಮಾಡ್ಕೊಂಡಿದ್ದು ಚಾಕ್ಲೇಟ್. ಅದಾದ್ಮೇಲೆ ಮೈಸೂರಿಗೆ ಹೋಗಿದ್ದು ನಾನು. ಮೈಸೂರಿಗೆ ಹೋದಾಗ ಎಲ್ಲ ಚೆನ್ನಾಗಿತ್ತು. ಅಂತರ ಜಾಸ್ತಿ ಆದಂಗೆ Distance. ಬ್ರೇಕಪ್ ಆಯ್ತು. ಇವಳು ಓದೋದ್ರ ಕಡೆ ಗಮನ ಕೊಟ್ಬಿಟ್ಲು, ನಾನು ಕೆಲ್ಸದ ಕಡೆ ಗಮನ ಕೊಟ್ಟೆ. ಅವಾಗ ತುಂಡಾಯ್ತು. ಚೆನ್ನಾಗಿತ್ತ. ನನಗೆ ನರಕ ತೋರ್ಸವಳೆ. ಬ್ರೇಕಪ್ ಆಗಿದೆ, ಕಣ್ಣೀರಲ್ಲಿ ಕೈ ತೋರ್ಸವಳೆ ನನಗೆ. ಅದು ಏನಾರ ನಾನು ಫೋಟೋಗಳು ನೋಡ್ಬಿಟ್ರೆ ನಾನೇನ ಅನ್ಕೋಬೇಕು, ಆ ರೇಂಜ್ಗಿದ್ದೆ ಇವಳನ್ನ ಲವ್ ಮಾಡ್ಕೊಂಡು. ಅದಾದ್ಮೇಲೆ ಲಾಕ್ಡೌನ್ ಆಯ್ತು. ಮತ್ತೆ ಇಬ್ರು 2020 ಸೇಮ್ ನವೆಂಬರಲ್ಲಿ ಮತ್ತೆ ಬೆಂಗಳೂರಲ್ಲಿ ಮೀಟ್ ಮಾಡಿದ್ವಿ. ಮತ್ತೆ ರೀಕನೆಕ್ಟ್ ಆಯಿತು. ಸೊ ರೀಕನೆಕ್ಟ್ ಆಗಿ ಮತ್ತೆ ಅದೇ ಇಲ್ಲಿವರೆಗೂ ಲವ್ ಮಾಡ್ಕೊ ಬಂದು ಇವಾಗ ಮದುವೆ ಆಗಿ ಸುಖ ಸಂಸಾರಕ್ಕೆ ಕಾಲಿಟ್ಟಿದ್ದೀವಿ. ಇದು ನಮ್ಮ ಸೊತ್ತಿದು, ನಮ್ದು, ಇದೆಲ್ಲ ನಮ್ದೇ. ಸೊ ಇಲ್ಲಿವರೆಗೂ ಬಂದು ಇವತ್ತಿನ ದಿನ ಹಬ್ಬಕ್ಕೆ ಸೇರಿ ಇವರೆಲ್ಲರೂ ರಿವೀಲ್ ಮಾಡಿ ನನ್ನ ಏಪ್ರಿಲ್ 12-13ಕ್ಕೆ ಪಾರ್ಟಿ ಕೊಡ್ತಾರೆ. ಯಾ ಅವತ್ತು ಪ್ರಪೋಸ್ ಮಾಡಿದ ದಿವಸ ನಿನ್ಗೆ ಸುಂದರಿ ಸಿಕ್ಕಿದ ದಿವಸ, ನೀನ್ ಸುಂದರಂಗ ಜಾಣ ಸಿಕ್ಕಿದ ದಿವಸ. ಸರಿ, ಇವೆಲ್ಲ ಟ್ಯಾಕ್ಸ್ ಆಫೀಸರು ನಮಗೆ ಬೇಡ. ಓ. ಈ ಮುಂದಕ್ಕೆ ಬೇಡಕ್ಕೆ ಬೇಡ. ಈಗ ಏನ್ ಕೇಳ್ದಲ್ಲ ಇವಾಗ ಟ್ರೀಟು. ಮಮ್ಮಿ ಅಡುಗೆ ಏನ್ ಮಾಡಿದ್ಯಾ? ಅದು ಟ್ರೀಟ್. ಪಾಯಸ, ಪಾಯಸ ಪ್ಲೀಸ್. ನಾವು ನಾನ್ ವೆಜಿಟೇರಿಯನ್, ನಾವು ಗೌಡಾಸ್. ನಮ್ಗೆ ತಿನ್ಬೇಕು. 12 ಏನು 12 ಎಷ್ಟು ಡೇಟು? 10. ನಾಳಿದ್ದಂದ್ರೆ ಯಾವತ್ತು? ಭಾನುವಾರ. ಮಿಂಚು ಭಾನುವಾರಕ್ಕೆ ನಾನು ಪ್ರಪೋಸ್ ಮಾಡಿ ಎಷ್ಟು ವರ್ಷ ಆಯ್ತು? ಹಂಗಾರೆ ಓಹೋ, ಅದನ್ನ ಕೇಳಿದ್ದು ಆಟ ಹಿಡ್ಕೊಂಡು ಕುತ್ಕೊ ನೀನು. 17, 18, 19, 20, 21, 22, 23, 24, 25. 9 years. 10 years ಆಗಿದೆ. 10 years ಸೆಲೆಬ್ರೇಷನ್ ಮೈ ಲವ್. ನಾನು ಏನ್ ಕೇಳ್ತೀನೋ ಅದೆಲ್ಲ 10 ಐಟಮ್ಸ್ ಕೊಡ್ಸ್ಬೇಕು. ಇಲ್ಲ ಮಿಂಚು, ಮತ್ತೆ ನಿಮಗೆ 2017 ಅಲ್ಲಿ 5 ರೂಪಾಯಿ ಹಿಡಿದು 300 ರೂಪಾಯಿ ಗಂಟ ಕೊಟ್ಟಿದ್ದ ಚಾಕ್ಲೇಟ್ನ ಮತ್ತೆ ರಿಪೀಟ್ ಮಾಡಿ ಕೊಡ್ತೀನಿ ಅಕ್ಕ. ಈಗೇನಕ್ಕ 1000 ಗಂಟೆ ಅದೇ ಹೂ ಅನ್ನಕ್ಕ. ಅಯ್ಯಪ್ಪ, ಮೆಮೊರಿ, ಚಾಕ್ಲೇಟ್ ಮೆಮೊರೀಸ್. ಆಮೇಲೆ ಇವ್ನು ಮೀಟ್ ಮಾಡಿದಾಗೆಲ್ಲ ಒಂದೊಂದು ಚಾಕ್ಲೇಟ್ ಕೊಡ್বে. ಚಾಕ್ಲೇಟ್ ಕವರ್ ಅಕ್ಕ ಎಷ್ಟು ಬಿಡ್ತಿದ್ರಾ? ಒಂದೊಂದು ಐಸ್ ಕ್ರೀಮು. ಆಮೇಲೆ ಇವಳಿಗೆ ಪಿ ಜಿ ಹತ್ರ ಎಗ್ ರೈಸ್ ತುಂಬಾ ಇಷ್ಟ. ಅದು ಎಗ್ ರೈಸ್ ಕೊಡಿಸ್ತಿದೆ.
ಆಮೇಲೆ ಗೋಲ್ಗುಪ್ಪ ಕೊಡ್ಸುವೆ. ಆಮೇಲೆ ಜ್ಯೂಸ್, ಚಿಕ್ಕು ಜ್ಯೂಸ್. ಚಿಕ್ಕು ಜ್ಯೂಸ್ ಕುಡಿತಿದ್ದು ಯಾವಾಗಲೂ ನಾನು ಹೇಳೋ ಮೀಟ್ ಮಾಡಿದಾಗ ಯಾವಾಗಲೂ ಚಿಕ್ಕು ಜ್ಯೂಸು. ಸರಿ ಇದೆ ಇದು ಸಪೋಟ ಜ್ಯೂಸು ಅದು ಪರ್ಮನೆಂಟ್. ನಾವು ಮೀಟ್ ಮಾಡ್ತಾ ಇದ್ದೀವಿ ಅಂದರೆ ಇವಳು ಡೈರಿ ಮಿಲ್ಕ್ ಫಿಕ್ಸು, ಗೋಲ್ಗುಪ್ಪ ಫಿಕ್ಸು, ಸಪೋಟ ಜ್ಯೂಸು ಫಿಕ್ಸ್. ಈಗ ನಾಳಿದ್ದು ನಾನು ಡ್ರಾಪ್ ಮಾಡ್ತೀಯಲ್ವಾ, ಇಲ್ಲಿಗೆ ಖರ್ಚು ಕೊಟ್ಬಿಡು ಬಸ್ ಸ್ಟ್ಯಾಂಡ್ಗೆ, ಇಲ್ಲ ನೀವೇ ಕರ್ಕೊಂಡು ಹೋಗಿ ನಾನು ಬೇಕ್ರಿಗೆ ಹಾ. ಅಷ್ಟೇ. ಮುಗೀತು ನನ್ treat. ಓಕೆ.